ಹೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಇವತ್ತು ಮತ್ತೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. 2:30ಕ್ಕೆ ವಿಚಾರಣೆ ಆರಂಭಗೊಳ್ತು. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದ್ದು, ದೂರುದಾರ ಸ್ನೇಹಮಯಿ ಕೃಷ್ಣ ಪರವಾಗಿ ವಕೀಲ ರಾಘವನ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ನಾನು ಫ್ಯಾಕ್ಟ್ ನೋಡೋದಕ್ಕೂ ಪೀಠ ಫ್ಯಾಕ್ಟ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಬರುತ್ತೆ. ಇದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿಯ ತನಿಖೆ ಆಗುತ್ತೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಶಿಫಾರಸು ಪತ್ರದ ಮೂಲಕ ಮಾಡಬೇಕಾಗಿಲ್ಲ. ವೈಯಕ್ತಿಕ ಪ್ರಭಾವ ಬಳಸಿದರೆ ಸೆಕ್ಷನ್ 7ರ ಅಡಿಯಲ್ಲಿ ಅದು ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಒಬ್ಬ ಮಂತ್ರಿ ತನ್ನ ಇಲಾಖೆ ಅಲ್ಲದೆ ಬೇರೆಡೆ ಪ್ರಭಾವವನ್ನ ಬೀರಿದ್ರೂ ಕೂಡ ಅದು ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಸಾರ್ವಜನಿಕ ಆಡಳಿತದಲ್ಲಿ ಪಾವಿತ್ರ್ಯತೆ ತರಲು ಈ ಕಾಯ್ದೆಯನ್ನು ರಚಿಸಲಾಗಿರುವುದು. ಶಿಫಾರಸು ಪತ್ರ ವ್ಯವಹಾರ ಮಾಡಿಯೇ ಪ್ರಭಾವ ಬಳಸಬೇಕು ಅಂತ ಏನೂ ಇಲ್ಲ. ತಪ್ಪು ಮಾಡುವವರು ತಪ್ಪು ಮಾಡ್ತಿದ್ದೀವಿ ಅನ್ನೋದನ್ನ ಅವರು ಅರ್ತು ಶಿಫಾರಸು ಪತ್ರಗಳನ್ನು ಕೊಡೋದಿಲ್ಲ, ಪ್ರಭಾವವನ್ನು ಬಳಸೋದಿಲ್ಲ. ಪ್ರಭಾವ ಹೇಗೆ ಬಳಸಿದ್ದಾರೆ ಅನ್ನೋದು ತನಿಖೆಯ ಮುಖಾಂತರ ಗೊತ್ತಾಗಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ತನಿಖೆಗೆ ಒಪ್ಪಿಸಬೇಕು. ತನಿಖೆಯೇ ನಡೆಯದೆ ಕ್ಲೀನ್ ಚೀಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಹಂತದಲ್ಲಿಯೇ ಕ್ಲೀನ್ ಚೀಟ್ ಅನ್ನಬಾರ್ದು. ಈ ಪ್ರಕರಣದಲ್ಲಿ ತನಿಖೆಗೆ ಒಪ್ಪಿಸಬೇಕು ಅಂತ ರಾಘವನ್ ಅವರು ಸತ್ಯಾಂಶವನ್ನು ನಾನು ಈ ಪ್ರಕರಣದ ಮೂಲಕವಾಗಿ ಇಡ್ತಾ ಇದ್ದೀನಿ. ತನಿಖೆ ಆಗಿ ಅದರಲ್ಲಿ ಸತ್ಯಾಸತ್ಯತೆ ಏನಿದೆ ಅನ್ನೋದು ಹೊರಗೆ ಬರಬೇಕು. ಅದಕ್ಕೂ ಮುಂಚಿತವಾಗಿ ಕ್ಲೀನ್ ಚೀಟ್ ಅನ್ನು ಕೊಡೋದು ಕೂಡ ಸೂಕ್ತ ಆಗೋದಿಲ್ಲ ಅಂತ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಹೋಗಿದೆ. ಅದರ ಸಂಬಂಧಿತವಾಗಿ ಸುದೀರ್ಘ ವಾದ ಮಂಡನೆ ಆಗ್ತಾ ಇದೆ. ಇವತ್ತು ಕೂಡ ನಿಗದಿಯಂತೆ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ 17A ಏನು ಹೇಳುತ್ತೆ ಮತ್ತು ಸೆಕ್ಷನ್ 7A ಅಡಿಯಲ್ಲಿ ಏನೆಲ್ಲ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ವೈಯಕ್ತಿಕ ಪ್ರಭಾವವನ್ನು ಬಳಸಿದ್ರೂ ಕೂಡ ಅದನ್ನ ಅಪರಾಧ ಅಂತಲೇ ಪರಿಗಣಿಸಲಾಗುತ್ತೆ. ಅದಕ್ಕಾಗಿ ಪತ್ರಮುಖೇನವಾಗಿಯೇ ಶಿಫಾರಸು ಅಥವಾ ಪ್ರಭಾವವನ್ನು ಬೀರಬೇಕು ಅಂತಿಲ್ಲ ಅಂತ ಕೂಡ ವಾದಿಸ್ತಾ ಇದ್ದಾರೆ. ಯಾವುದೇ ಆರೋಪ ಹೊರಗೆ ಬಾರದೆ ತನಿಖೆಯೇ ನಡೆಯದೆ ಕ್ಲೀನ್ ಚೀಟ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಹಂತದಲ್ಲಿ ಕ್ಲೀನ್ ಚೀಟ್ ಅಂತ ಹೇಳಬಾರ್ದು ಅನ್ನುವಂತಹ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯನ್ನು ತಂದಿದ್ದರ ಉದ್ದೇಶ ವೈಯಕ್ತಿಕ ಪ್ರಭಾವವನ್ನು ಬಳಸಿ ಯಾವುದೇ ಒಬ್ಬ ಸಾರ್ವಜನಿಕ ಆಡಳಿತದಲ್ಲಿ ಪಾವಿತ್ರ್ಯತೆ ತರಲು ಈ ಕಾಯ್ದೆಯನ್ನು ತರಲಾಗಿದೆ. ತನ್ನ ವೈಯಕ್ತಿಕ ಪ್ರಭಾವವನ್ನು ಬಳಸಿ ಸೆಕ್ಷನ್ A ಅಡಿಯಲ್ಲಿ ಯಾರೇ ಒಂದು ಪ್ರಭಾವವನ್ನು ಬೀರಿದ್ರೂ ಕೂಡ ಅದು ತಪ್ಪಾಗುತ್ತೆ ಅಂತ. ಶುದ್ಧತೆಗೆ ಹಾನಿಯಾದರೆ ಅದನ್ನು ಪುನಃ ಸ್ಥಾಪಿಸಲಾಗುತ್ತೆ. ನಾನು ಹೇಳ್ತಾ ಇರುವ ಆರೋಪ ತನಿಖೆ ಬಳಿಕ ಕ್ಲೀನ್ ಚೀಟ್ ಆಗಬಹುದು. ಯಾವುದೇ ಆರೋಪಗಳನ್ನು ಮಾಡಬೇಕಾದ್ರೂ ಕೂಡ ತನಿಖೆ ನಂತರದಲ್ಲೇ ಅದ್ರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. 96-99ರವರೆಗೆ ಸಿದ್ದರಾಮಯ್ಯ DCM ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಪ್ರಭಾವವನ್ನು ಬೀರಿದ್ದಾರೆ ಅಂತ. ಇದು ತುಂಬ ಮುಖ್ಯವಾದ ವಿಚಾರ ಅಂತ ಜಡ್ಜ್ ಅಲ್ಲಿ ಮತ್ತೆ ಕೋಟ್ ಮಾಡ್ತಾರೆ. 96-99ರವರೆಗೆ ಸಿದ್ದರಾಮಯ್ಯನವರು DCM ಆಗಿದ್ರು. ಈ ಅವಧಿಯಲ್ಲಿ ನಡೆದಿರುವಂತಹ ಅವರ ಒಂದು ಪ್ರಭಾವವನ್ನು ಬೀರಿ ಆಗಿರಬಹುದಾದಂತಹ ಅವ್ಯವಹಾರದ ಕುರಿತಾಗಿ ಅಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಇದು ತುಂಬ ಮುಖ್ಯವಾದದ್ದು ಅಂತ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಹೇಳ್ತಾರೆ. 2004ರಿಂದ 2005ರವರೆಗೂ ಉಪಮುಖ್ಯಮಂತ್ರಿಯಾಗಿದ್ದರು. 2013ರಿಂದ 2018ರವರೆಗೂ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು. 2023 ಈ ಅವಧಿಯಲ್ಲೂ ಕೂಡ ಈಗ ಮುಖ್ಯಮಂತ್ರಿಯಾಗಿ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿಯ ವಾದವನ್ನು ದೂರುದಾರರ ಪರ ವಕೀಲರು ವಾದಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು, ಉಪಮುಖ್ಯಮಂತ್ರಿಗಳು ಆಗಿದ್ರು ಅನ್ನೋ ಕಾರಣಕ್ಕೆ ಅವ್ರ ಪ್ರಭಾವ ಬಳಸಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಜಡ್ಜ್ ಕೇಳಿದ್ರು. ಸೊ ಅಗೇನ್ ಇದೇ ವಿಷಯವನ್ನ ಇಲ್ಲಿ ಈಗ ಪ್ರಸ್ತಾಪಿಸಲಾಗ್ತಾ ಇದೆ. 1996-99ರವರೆಗೂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು. 2004ರಿಂದ 5ರ ಅವಧಿಯಲ್ಲಿಯೂ ಕೂಡ ಉಪಮುಖ್ಯಮಂತ್ರಿ ಆಗಿದ್ರು. 2013ರಿಂದ 18ರ ಅವಧಿ ಮತ್ತು ಈಗ 23 ಈ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರುವಂಥದ್ದು. ಸೊ ಈ ಅವಧಿಯಲ್ಲಿ ಆಗಿರುವಂತಹ ಅವ್ಯವಹಾರಗಳ ಕುರಿತಾಗಿ ಅವರ ಒಂದು ಪ್ರಭಾವ, ಅವರ ವರ್ಚಸ್ಸು ಯಾವ ರೀತಿಯಾಗಿ ಇದರಲ್ಲಿ ಬಳಕೆ ಆಗಿದೆ ಅನ್ನೋದನ್ನ ಅವರು ಕೋರ್ಟ್ ಮಾಡುವುದಕ್ಕೆ ಕೆಲವೊಂದಷ್ಟು ಸತ್ಯಾಂಶಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ವಿಚಾರವಾಗಿ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದಾರೆ. ಮಲ್ಲಯ್ಯ ಮತ್ತು ದೇವರಾಜ್ ಸಹೋದರರು, ಮಲ್ಲಯ್ಯಗೆ ಕೆಸರೆ ಭೂಮಿಯಲ್ಲಿ ಅಧಿಕಾರ ಇತ್ತು. ಮಲ್ಲಯ್ಯ ಮತ್ತು ದೇವರಾಜ್ ಇಬ್ಬರು ಕೂಡ ಅಣ್ಣ ತಮ್ಮಂದಿರು. ಮಲ್ಲಯ್ಯಗೆ ಕೆಸರೆ ಭೂಮಿಯ ಎಲ್ಲ ಅಧಿಕಾರ ಅವರ ಬಳಿ ಇತ್ತು. ದೇವರಾಜ್ಗೆ ಯಾವುದೇ ಅಧಿಕಾರ ಇರಲಿಲ್ಲ. ಅವರು ಅಣ್ಣ ತಮ್ಮಂದಿರು ಇದ್ರೂ ಕೂಡ ಅಧಿಕಾರ ಇದ್ದದ್ದು ಮಲ್ಲಯ್ಯಗೆ ಮಾತ್ರ. ನಿಂಗ ಎಂಬುವರಿಗೆ ಜಮೀನು ಗ್ರಾಂಟ್ ಸಿಕ್ಕಿತ್ತು.
ಸೊ ಹೇಗೆ ಈ ಜಮೀನು ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಹೋಯಿತು, ಆ ನಂತರದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಇದು ಹೇಗೆ ಬಂತು ಅನ್ನೋದರ ಒಂದು ವಿವರಣೆ ಕೊಡುವಂತಹ ಪ್ರಯತ್ನವೂ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಪ್ರಭಾವ ಬೀರಿದ್ದಾರೆ ಅನ್ನುವಂತಹ ಅಂಶವನ್ನು ಇಲ್ಲಿ ಕೋಟ್ ಮಾಡಲಾಗ್ತಾ ಇದೆ. ಈ ಜಮೀನಿನ ಮೂಲ ವಾರಸುದಾರರು ಮೊದಲನೇದಾಗಿ ಮಲ್ಲಯ್ಯ ಮತ್ತು ದೇವರಾಜು. ಆದರೆ ಮಲ್ಲಯ್ಯಗೆ ಕೆಸರೆ ಭೂಮಿಯ ಎಲ್ಲ ಅಧಿಕಾರ ಇತ್ತು, ದೇವರಾಜುಗೆ ಇರಲಿಲ್ಲ. ನಿಂಗ ಎಂಬುವರು ಜಮೀನನ್ನ ಗ್ರ್ಯಾಂಟ್ ಅವರಿಗೆ ಸಿಕ್ಕಿತ್ತು. ಮಲ್ಲಯ್ಯ ಅವರಿಗೆ ದೇವರಾಜು ಮತ್ತು ಅವರ ಸಹೋದರ ಜಮೀನನ್ನ ಮಾರಾಟ ಮಾಡಿದ್ರು. ಇದರಲ್ಲಿ ಹಕ್ಕು ಖುಲಾಸಿಯೂ ಆಗಿತ್ತು. ಅಂದ್ರೆ ಇಲ್ಲಿ ದೇವರಾಜ್ಗೆ ಅಧಿಕಾರ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಮಲ್ಲಯ್ಯಗೆ ಈ ಜಮೀನೇನಿತ್ತು, ಆ ಜಾಗ ಏನಿತ್ತು ಅದರ ಅಧಿಕಾರ ಇತ್ತು, ಅದನ್ನ ನಿಂಗ ಎಂಬುವರಿಗೆ ಗ್ರ್ಯಾಂಟ್ ಮಾಡಲಾಗಿತ್ತು ಅನ್ನೋದನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ದೇವರಾಜು ಮಲ್ಲಯ್ಯಗೆ ಡಿನೋಟಿಫೈ ಆಗುವ ಮುನ್ನ ಮಾರಾಟ ಮಾಡಿದ್ದಾರೆ. ಸೊ ಈ ಜಾಗ ಏನಿದೆ, ಈ ಜಾಗ ಯಾವ ರೀತಿಯಾಗಿ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋಗಿದೆ ಅನ್ನೋದರ ವಿವರಣೆಯನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ದೇವರಾಜು ಮಲ್ಲಯ್ಯಗೆ ಡಿನೋಟಿಫೈ ಆಗುವ ಮುನ್ನ ಮಾರಾಟ ಮಾಡಿದ್ದಾರೆ. ಡಿನೋಟಿಫೈ ಆಗುವ ಮುನ್ನ ಮಾರಾಟ ಮಾಡಿರೋದ್ರಿಂದ ಅಧಿಕಾರ ಖುಲಾಸೆ ಆಗಿದೆ. ಅದಕ್ಕೂ ಮೊದಲೇ ಮಾರಾಟ ಆಗಿರೋದ್ರಿಂದ ಅವರಿಗಿರುವಂತಹ ಅಧಿಕಾರ ಏನಿತ್ತು ಅದು ಖುಲಾಸೆ ಆಗಿದೆ. ಇದೊಂದೇ ಜಮೀನ ಡಿನೋಟಿಫೈ ಆಗಿರೋದು, ಬೇರೆ ಯಾವ ಜಮೀನು ಕೂಡ ಡಿನೋಟಿಫೈ ಆಗಿಲ್ವಾ ಅಥವಾ ಆಗಿದೆಯಾ ಅನ್ನೋದ್ರ ಬಗ್ಗೆ ಜಡ್ಜ್ ಮರು ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ 24/8/2004 ಸಿಎಂ ಅವರ ಬಾಮೈದ ಮಲ್ಲಿಕಾರ್ಜುನ್ ಮಾರಾಟ ಮಾಡಿದ್ದಾರೆ ಅನ್ನುವಂತಹ ವಿಷಯವನ್ನು ಕೂಡ ಹೇಳ್ತಾರೆ. ಡಿಸಿ ಅವರು ಸ್ಥಳ ಭೇಟಿ ನೀಡಿದ್ದಾರೆ ಅಂತ ಕೂಡ ಉಲ್ಲೇಖವನ್ನ ಮಾಡ್ತಾ ಮಾರಾಟ ಆಗಿದ್ದು ಯಾವ ಇಸ್ವಿಯಲ್ಲಿ ಅನ್ನೋದನ್ನು ಕೂಡ ಕೋಟ್ ಮಾಡಲಾಗ್ತಾ ಇದೆ. ಸುದೀರ್ಘ ವಾದವನ್ನ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ರಾಘವನ್ ಅವರು 3 ವಿಚಾರಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ತಮ್ಮ ವಾದವನ್ನು ಆರಂಭಿಸಿದ್ರು. ಆರಂಭದಲ್ಲಿ 17A ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆಯೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅಧಿಕಾರದಲ್ಲಿ ಇರುವಂಥವರು ನೇರ ಪತ್ರ ಮುಖಾಂತರವೇ ಪ್ರಭಾವವನ್ನು ಬೀರಬೇಕಾಗಿಲ್ಲ, ಅವರು ಹೇಗೆ ಬೇಕಾದರೂ ಪ್ರಭಾವವನ್ನು ಬೀರಬಹುದು, ಅದು ಕೂಡ ಯಾವ ರೀತಿಯಾದಂತಹ ಅಪರಾಧ ಆಗುತ್ತೆ ಸೆಕ್ಷನ್ 7A ಅಡಿಯಲ್ಲಿ ಅನ್ನೋದನ್ನು ಕೂಡ ಅವರು ತಿಳಿಸಿದರು. ಜೊತೆಗೆ ಜಮೀನು ಯಾರ ಹೆಸರಿನಲ್ಲಿತ್ತು ಮೂಲ ಮಾಲೀಕರು, ಆನಂತರದಲ್ಲಿ ಡಿನೋಟಿಫೈ ಆಗಿದ್ದು ಹೇಗೆ, ದೇವರಾಜು ಡಿನೋಟಿಫೈಗೂ ಮುನ್ನ ಮಾರಾಟ ಮಾಡಿದ್ರಿಂದ ಅವರಿಗೆ ಇದರ ಒಂದು ಅಧಿಕಾರ ಖುಲಾಸೆಯಾಗಿತ್ತು ಅನ್ನೋದನ್ನು ಕೂಡ ರಾಘವೇಂದ್ರ ಅವರು ತಿಳಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇಲ್ಲಿ ಕೆಲ ಅಂಶಗಳನ್ನು ಕೋಟ್ ಮಾಡ್ತಾ ರಾಘವನ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಫಸ್ಟ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕಾ ಬೇಡವಾ ಅನ್ನೋದು, ಮತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಯಾವ ರೀತಿಯಾಗಿ ಪ್ರಭಾವ ಬೀರಿದ್ದಾರೆ ಅಂತ. ಈ ಪ್ರಭಾವ ಬೀರಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳೇ ಬೇಕು ಅಂತಿಲ್ಲ, ಯಾಕಂದ್ರೆ ಯಾರಾದರೂ ಪ್ರಭಾವ ಬೀರ್ತಾರೆ ಅಂದರೆ ಸಾಕ್ಷಿ ಇಟ್ಕೊಂಡೇ ಮಾಡೋದಿಲ್ಲ, ಅದನ್ನ ಮೌಖಿಕವಾಗಿ ಮಾಡಿದ್ರೂ ಕೂಡ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಅಂತ. ಇದರ ಜೊತೆಗೆ ಆ ಭೂಮಿಯ ವಾರಸುದಾರರು ಯಾರು ಅನ್ನೋದ್ರ ವಿಷಯವಾಗಿ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲವನ್ನು ಹೇಳೋ ಮೂಲಕವಾಗಿ ಅವರ ಅಪ್ರೋಚ್ ಏನಾಗಿದೆ? ದಿವ್ಯಾ, ಸ್ನೇಹ ಸಾಯಿ ಕೃಷ್ಣ ಅವ್ರ ಪರ ವಕೀಲರು ರಾಘವನ್ ಅವರು ಹೈಕೋರ್ಟ್ನಲ್ಲಿ ಸುದೀರ್ಘವಾಗಿ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ. ಮೊದಲಿಗೆ ಇದೀಗ ಸಾರ್ವಜನಿಕ ಆಡಳಿತದಲ್ಲಿ ಪಾವಿತ್ರತೆಯನ್ನು ತರುವ ನಿಟ್ಟಿನಲ್ಲಿ ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ನಾನು ಫ್ಯಾಕ್ಟನ್ನು ನೋಡೋದಕ್ಕೂ ನ್ಯಾಯಪೀಠ ಫ್ಯಾಕ್ಟನ್ನು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾರಾದರೂ ಕೂಡ ಪ್ರಭಾವವನ್ನು ಬೀರಬೇಕು ಅಂತ ಹೇಳಬೇಕು ಅಂತಂತಹ ಸಂದರ್ಭದಲ್ಲಿ ಶಿಫಾರಸು ಪತ್ರವನ್ನು ಕೊಟ್ಟೇ ಪ್ರಭಾವವನ್ನು ಬೀರಬೇಕು ಅಂತ ಏನಿಲ್ಲ. ಅದಲ್ಲದೆ ಬೇರೆ ಮುಖಾಂತರವೂ ಕೂಡ ಪ್ರಭಾವವನ್ನು ಬೀರಬಹುದು. ಯಾಕಂತ ಹೇಳಿದ್ರೆ ತನಿಖೆಯನ್ನೇ ನಡೆಸದೆ ಕ್ಲೀನ್ ಚಿಟ್ಟನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ? ತನಿಖೆ ನಡಿಬೇಕು, ಅದಾದ ಬಳಿಕ ತಪ್ಪಿತಸ್ಥರಿಲ್ಲ ಅಂತ ಹೇಳಿದ್ರೆ ಕೊಡಲಿ, ಬೇಡ ಅಂತ ಹೇಳ್ದಂಥವ್ರು ಯಾರು? ಯಾವಾಗ ಈ ಒಂದು ಪ್ರಕರಣ ಆರಂಭವಾಯಿತು ಅಂತ ಆ ಸಂದರ್ಭದಲ್ಲೆಲ್ಲ ಕೂಡ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಾರೆ. 1996ರಿಂದ 99ರವರೆಗೂ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು. ಅದಾದ ಬಳಿಕ 2005-6ರಲ್ಲಿ ಉಪಮುಖ್ಯಮಂತ್ರಿಗಳು, 2013ರಿಂದ 2018ರವರೆಗೂ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಾದ ಬಳಿಕ 2023ರಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತೆ ಹೀಗಾಗಿ ಈ ಎಲ್ಲ ಕಡೆಯೂ ಕೂಡ ಒಂದಷ್ಟು ಪ್ರಭಾವವನ್ನು ಬಳಸಿರ್ತಕ್ಕಂತಹ ಸಾಧ್ಯತೆ ಇದೆ. ಕೇವಲ ತಮ್ಮ ಇಲಾಖೆಯಲ್ಲಿ ಅದೇ ಮಂತ್ರಿ ಪ್ರಭಾವವನ್ನು ಬಳಸಬೇಕು ಅಂತೇನೂ ಇಲ್ಲ, ಬೇರೆ ಮಂತ್ರಿಗಳು ಕೂಡ ಪ್ರಭಾವವನ್ನು ಬಳಸಿರಬಹುದು, ಶಿಫಾರಸು ಪತ್ರವನ್ನು
ಕೊಡದೇ ಇರಬಹುದು. ಹೀಗಾಗಿ ಇಲ್ಲಿ ಈ ಜಮೀನು ಹೇಗೆ ಬಂತು ಅಂತ ಹೇಳಿದ್ರೆ, ಅಂದರೆ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಒಡೆತನಕ್ಕೆ ಹೇಗೆ ಬಂತು ಇದು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಮಲ್ಲಯ್ಯ ಮತ್ತು ದೇವರಾಜು ಅನ್ನೋರು ಇಬ್ಬರು ಸಹೋದರರು. ಅವರು ಮೈಲಾರಯ್ಯ ಅನ್ನೋರಿಗೆ ಕೆಸರೆ ಭೂಮಿಗೆ ಸೇರಿದಂತಹ ಎಲ್ಲ ಅಧಿಕಾರ ಇತ್ತು. ದೇವರಾಜು ಅವರಿಗೆ ಯಾವುದೇ ಅಧಿಕಾರ ಈ ಒಂದು ಭೂಮಿಯ ಮೇಲೆ ಇರಲಿಲ್ಲ. ನಿಂಗ ಎಂಬುವನಿಗೆ ಆ ಒಂದು ಜಾಗದಲ್ಲಿ ಜಮೀನಿನ ಗ್ರ್ಯಾಂಟ್ ಆಗಿತ್ತು. ಮೈಲಾರಯ್ಯ ಅವರಿಗೆ ದೇವರಾಜು ಮತ್ತು ಅವರ ಸಹೋದರ ಜಮೀನನ್ನು ಮಾರಾಟ ಮಾಡಿದ್ರು. ಇದರಲ್ಲಿ ಹಕ್ಕಿನ ಖುಲಾಸೆ ಕೂಡ ಕಂಪ್ಲೀಟ್ ಆಗಿ ಮುಗಿದೋಗಿದೆ. ಡಿನೋಟಿಫೈ ಆಗೋದಕ್ಕೂ ಮೊದಲು ಮಾರಾಟವನ್ನು ಮಾಡಿರೋದ್ರಿಂದ ಅಧಿಕಾರ ಖುಲಾಸೆ ಆಗಿದೆ. ಇದೊಂದೇ ಜಮೀನ ಖುಲಾಸೆ ಆಗಿರೋದು, ಡಿನೋಟಿಫೈ ಆಗಿರೋದು ಅಂತ ಕೇಳಿದಂತಹ ಸಂದರ್ಭದಲ್ಲಿ 24/8/2004 CM ಅವರ ಬಾಮೈದ ಮಲ್ಲಿಕಾರ್ಜುನ್ ಏನಿದ್ದಾರೆ ಇವರು ಕೂಡ ಮಾರಾಟವನ್ನು ಮಾಡಿದ್ದಾರೆ. DC ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಉಲ್ಲೇಖವನ್ನು ಈ ಬಗ್ಗೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಜಮೀನಿನ ಮೂಲ ಈ ಒಂದು ವಿವಾದ ಎಲ್ಲಿ ಶುರುವಾಯಿತು, ಈ ಜಮೀನಿನ ಮೂಲ ಒಡೆತನ ಯಾರ ಹೆಸರಲ್ಲಿತ್ತು, ಯಾವಾಗ ಭೂಮಿಯನ್ನು ಡಿನೋಟಿಫೈ ಮಾಡಲಾಯಿತು, ಕೃಷಿ ಭೂಮಿಯ ಕನ್ವರ್ಟ್ ಆಗಿದ್ದಂತಹ ಲ್ಯಾಂಡ್ನ ಕೃಷಿ ಭೂಮಿ ಅಂತೇಳಿ ಕೈ ಬಿಟ್ಟಿದ್ದಂತಹದ್ದು ಯಾವಾಗ, ಹೀಗೆ ಒಂದಷ್ಟು ಅಂಶಗಳನ್ನು ಡೇಟ್ನ ಸಮೇತ ಇದೀಗ ರಾಘವನ್ ಅವರು ನ್ಯಾಯಪೀಠದ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ದಿವ್ಯಾ, ಓಕೆ, ಇಲ್ಲಿ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿದ್ದು, ಅದು ಕೂಡ ಅಭಿವೃದ್ಧಿಪಡಿಸಿದಂತಹ ಏರಿಯಾವನ್ನ ಕೃಷಿ ಭೂಮಿ ಅಂತ ಪರಿವರ್ತನೆ ಮಾಡಿದ್ದು, ಅದು ಕೂಡ ಅಧಿಕಾರವನ್ನ ಬಳಸ್ಕೊಂಡೇ ಆಗಿರೋದು ಅನ್ನೋದರ ವಾದ ಮಾಡ್ತಿರೋದಾ ಹೇಗೆ? ದಿವ್ಯಾ, 2004 ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ದೇವರಾಜು ಅವರ ಆಕ್ಷೇಪಾರ್ಹವಾದಂತಹ ಭೂಮಿಯನ್ನು ಮಾರಾಟ ಮಾಡಿದ್ದಾರೆ. ಇವ್ರಿಗೆ ಈ ಒಂದು ಭೂಮಿಯ ಮೇಲಿನ ಹಕ್ಕಾಗಲಿ ಒಡೆತನದ ಹಕ್ಕಾಗಲಿ ಯಾವುದು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಸ್ವಾಧೀನದಲ್ಲಿ ಇದ್ದಂತಹ ಭೂಮಿ ಅಲ್ಲ, ಅದು ಅವರ ಕಬ್ಜೆಯಲ್ಲಿದ್ದಂತಹ ಭೂಮಿ ಅಲ್ಲ ಅನ್ನೋ ನಿಟ್ಟಿನಲ್ಲಿ ನ್ಯಾಯಪೀಠದ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ನಿಂಗ ಅನ್ನೋರಿಗೆ ಈ ಜಮೀನು ಮಂಜೂರಾಗಿತ್ತು. ನಿಂಗಯ್ಯರ್ಗೆ 3 ಮಕ್ಕಳು, ಅವರು ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಹೀಗಾಗಿ ದೇವರಾಜುಗೆ ಈ ಜಮೀನಿನ ಮೇಲೆ ಹಕ್ಕಿರಲಿಲ್ಲ. 3 ಎಕರೆಗಿಂತ ಹೆಚ್ಚಿನ ಭೂಮಿ ಸ್ವಾಧೀನವಾದಂತಹ ಸಂದರ್ಭದಲ್ಲಿ 4800 ಚದುರ ಅಡಿ ಏನಿದೆ ಇದು ಪರಿಹಾರವನ್ನು ಕೊಡಬೇಕು. ಅದು 1994ರ ನಿಯಮದ ಪ್ರಕಾರ ಇಷ್ಟು 1 ಎಕರೆಗೆ ಇಷ್ಟೇ ಸೈಟ್ಗಳನ್ನು ಅಥವಾ ಇಷ್ಟು ಚದುರ ಅಡಿಯಷ್ಟು ಭೂಮಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿಯಮವಿತ್ತು. ಮೂಡ ವಶಪಡಿಸ್ಕೊಂಡಂತಹ ಆದಮೇಲೆ ದೇವರಾಜು ಮಲ್ಲಿಕಾರ್ಜುನ್ ಸ್ವಾಮಿಗೆ ಹೇಗೆ ಈ ಭೂಮಿಯನ್ನು ಮಾರಾಟ ಮಾಡಿದ್ರು, ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಮೂಡ ಅಲ್ಲಿ ಡಿನೋಟಿಫೈ ಮಾಡ್ಕೊಬಿಡ್ತು ಜಮೀನ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹೇಗೆ ಮಲ್ಲಿಕಾರ್ಜುನ್ ಸ್ವಾಮಿಗೆ ದೇವರಾಜು ಅವರು ಈ ಜಮೀನನ್ನು ಮಾರಾಟ ಮಾಡಿದ್ರು? ದೇವರಾಜ್ಗೂ ಈ ಜಮೀನಿಗೂ ಸಂಬಂಧವೇ ಇಲ್ಲ. ಗ್ರ್ಯಾಂಟ್ ಆಗಿರೋದು ಯಾರಿಗೋ, ಮತ್ತು ಇಲ್ಲಿ ಗ್ರ್ಯಾಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಮೂಲ ವ್ಯಕ್ತಿಗಳು ಯಾರಿದ್ದಾರೆ ಅವರು ಮಾರಾಟವನ್ನು ಮಾಡಿಲ್ಲ. ಸರಳವಾದ ತನಿಖೆ ನಡಿಬೇಕಾದಂತಹ ಈ ಪ್ರಕರಣಕ್ಕೆ ನ್ಯಾಯಾಲಯ ಇಷ್ಟು ಸಮಯವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇದೀಗ ನ್ಯಾಯಮೂರ್ತಿಗಳ ಗಮನ ಸೆಳೆಯುವ ಕೆಲಸವನ್ನು ರಾಘವನ್ ಅವರು ಮಾಡ್ತಿದ್ದಾರೆ. ಈ ಎಲ್ಲ ಕಡೆಯೂ ಕೂಡ ತನಿಖೆ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು, ನೀವು ಹೇಳ್ತಾ ಇರೋದು ಏನೋ ಸಂಶಯ ನಡೆದಿದೆ ಅಂತೇಳಿ ಇದೀಗ ರಾಘವನ್ ಅವ್ರನ್ನ ಮತ್ತೆ ಮರುಪ್ರಶ್ನೆಯನ್ನು ಮಾಡುವ ಮುಖಾಂತರ ನೀವು ಹೇಳ್ತಿರೋದೆಲ್ಲ ಏನೋ ನಡೆದಿದೆ ಅಂತೇಳಿ ಭಾವಿಸ್ತಿದ್ದೀರಾ ನೀವು ಅನ್ನೋ ನಿಟ್ಟಿನಲ್ಲಿ ಕೇಳ್ತಿದ್ದಾರೆ. ಅದಕ್ಕೆ ಇದೀಗ ರಾಘವನ್ ಅವರು ಕೂಡ ಉತ್ತರವನ್ನು ಕೊಡ್ತಿದ್ದಾರೆ. ಅಂದರೆ 1994ರಿಂದ ಇಲ್ಲಿ 2024ರವರೆಗೂ ಕೂಡ ಏನೇನಾಯಿತು, ಇಡೀ ಜಮೀನಿನ ಅಲಾಟ್ ಆಗಿದ್ದಂಥದ್ದು ಯಾರಿಗೆ, ಜಮೀನಿನ ಮೂಲ ಯಾರು, ಮತ್ತು ಮೂಡ ಇದನ್ನು ಡಿನೋಟಿಫೈ ಮಾಡಿದಂತಹದ್ದು ಯಾವಾಗ, ಮತ್ತು ಇಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಸಿದ್ದರಾಮಯ್ಯ ಅವರ ಬಾಂಬೈದ ತೆಗೆದುಕೊಂಡಿದ್ದಂತಹ ಸಂದರ್ಭ ಯಾವುದು, ಮತ್ತು ಇಲ್ಲಿ ಜಮೀನನ್ನು ಯಾವಾಗ ಸ್ವಾಧೀನಪಡಿಸ್ಕೊಂಡಿದ್ದಂತಹ ಜಮೀನಿನಲ್ಲಿ ಯಾವಾಗ ನಿವೇಶನವನ್ನು ಕನ್ವರ್ಟ್ ಮಾಡಲಾಗಿತ್ತೋ ಅದನ್ನು ಕೈ ಬಿಟ್ಟು ಅದಾದ ಬಳಿಕ ಕೃಷಿ ಭೂಮಿ ಅಂತೇಳಿ ಕೈ ಬಿಟ್ಟಿದ್ದು ಯಾವಾಗ, ಈ ಎಲ್ಲ ಅಂಶಗಳನ್ನು ನ್ಯಾಯಮೂರ್ತಿಗಳ ಗಮನಕ್ಕೆ ತರುವ ಕೆಲಸವನ್ನು ರಾಘವನ್ ಅವರು ಮಾಡ್ತಿದ್ದಾರೆ. ದಿವ್ಯಾ.